ನ್ಯೂಸ್5ಗೆ ಸ್ವಾಗತ. ಇಜ್ಜಲಘಟ್ಟ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಲೋಕಾರ್ಪಣೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿಯ ಇಜ್ಜಲಘಟ್ಟ ಗ್ರಾಮದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ತವರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಿರಿಯ ಗುರುಗಳಾದ ಶ್ರೀ ಪುರುಷೋತ್ತಮಾನಂದ ನಾಥ ಸ್ವಾಮೀಜಿ ಅವರ ಅಮೃತಾಸ್ತದಿಂದ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ಸಮಾರಂಭದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಶ್ರೀಮತಿ ಧನಲಕ್ಷ್ಮಿ ಚಲುವರಾಯಸ್ವಾಮಿ, ಪ್ರಥಮ ದರ್ಜೆ ಗುತ್ತಿಗೆದಾರ ಲಕ್ಷ್ಮೀಕಾಂತ್, ಸುನಿಲ್ ಲಕ್ಷ್ಮೀಕಾಂತ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಅಪ್ಪಾಜಿಗೌಡ, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಎಚ್.ಟಿ. ಕೃಷ್ಣೇಗೌಡ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಆರ್. ಕೃಷ್ಣೇಗೌಡ, ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಎನ್.ಜೆ. ರಾಜೇಶ್ ಸೇರಿದಂತೆ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಿಎಚ್ ರವಿ, ನ್ಯೂಸ್5 ನಾಗಮಂಗಲ. ಭಾವನೆಗಳ ಜೊತೆಯಲ್ಲಿ ನಿಮ್ಮ ನ್ಯೂಸ್5, ಇದು ಭರವಸೆಯ ಹೊಂಬೆಳಕು. सर्वेभ्यो देवेभ्यो नमः सर्वाभ्यो देवताभ्यो नमः सर्वे शुभावय आयुष्यानंद आयुरारोग्य ऐश्वर्याभिवृद्ध्यर्थं धर्मापुण्यबल प्राप्त्यर्थं स्थलदेवता स्थापिता परब्रह्मन् संपूर्णानुग्रह प्राप्त्यर्थं अस्मिन् राष्ट्रे अस्मिन् राज्ये अस्मिन् ग्रामे श्यामढामरादि समस्त बाधा परिहारार्थं अग्निभय राजभय चोरभय सर्प शरभ विपीलिक व्याघ्रादि इति बाधा देहे दृढकायत्व स्थिर आरोग्यं प्राप्त्यर्थं सुभीक्षता प्राप्त्यर्थं इष्टकाम्यार्थ फलसिद्ध्यर्थं समस्त कार्येषु निर्विघ्नता सिद्ध्यर्थं समस्त सन्मांगल्य नमो नमो गणेशाय विघ्नेशाय नमो नमः विनायकाय वैकुण्ठविदाय नमो नमः गणपतये नमः सर्वदेवतास्त्रसंहिता सन्तो ॐ दाशरथाय विद्महे सीतावल्लभाय धीमहि तन्नो रामः प्रचोदयात् जनकात्मजाय विद्महे रामप्रियाय धीमहि तन्नः सीता ಗೊತ್ತಾ ಕ್ರಾಸ್ ಆಗಿದೆ ಸರ್ आचरित श्रीराम चंद्र प्रतिष्ठापन सांगतापल सिद्धिन ಫ್ಲಾಶ್ ಬಂದಿಲ್ವಾ ಫ್ಲಾಶ್ ಬಿಂದು ಕರ್ಕೊಂಡು